ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಇದು ಅಗ್ನಿವೀರ್ ಸಂಬಂಧಪಟ್ಟಂತೆ ಸ್ಟೂಡೆಂಟ್ ಕೇಳ್ತಾ ಇದ್ರಿ ಸರ್, ನೋಟಿಫಿಕೇಷನ್ ಆಗಿದೆ. ಹೌದು, ನೋಟಿಫಿಕೇಷನ್ ಆಗ್ಯದಂದ್ರೆ ಅದ್ರೊಳಗೆ ಏನೇನದ, ಏಜ್ ಎಷ್ಟದ ಸರ್, ಈ ಸಲ ಏನಾದರೂ ಹೆಚ್ಚು ಬೇಡಾರನ, ಆಮೇಲೆ ಸರ್ ಪರೀಕ್ಷೆ ಕನ್ನಡದಾಗ ಬರಿಬೋದೇನು ಅಂತ ಭಾಳ ಜನ ಕೇಳ್ತಾ ಇದ್ರಿ. ಎಲ್ಲದಕ್ಕೂ ಇದ್ರೊಳಗೆ ವಿಡಿಯೋದಾಗ ಹೇಳ್ತೀನಿ. ಅದೇ ರೀತಿ ಕ್ಲಾಸಸ್ ಕೂಡ ಕಂಟಿನ್ಯೂ ಮಾಡ್ತೀನಿ. ನೋಟಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದೆಲ್ಲವೂ ಕೂಡ ನಿಮಗೆ ಹೇಳ್ತೀನಿ. ಅದೇ ರೀತಿ ಕಂಟಿನ್ಯೂ ಆಗಿ ನಾನು ರೆಗ್ಯುಲರಾಗಿ ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ತೀನಿ. ಯಾರ್ಯಾರು ಇಂಟ್ರೆಸ್ಟ್ ಅದಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋ ಚಾನಲ್ಲು, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಯಾಕಂದ್ರೆ ಎಲ್ಲರಿಗೂ ಯೂಸ್ ಆಗಬೇಕು. ಮನೆಯಲ್ಲಿ ಖಾಲಿ ಕುಂತವ್ರಿಗೂ ಕೂಡ ಕ್ಲಾಸ್ಗಳನ್ನು ನೋಡುವಾಗೆ ಅರ್ಥ ಮಾಡ್ಕೊಳ್ಳುವಂಗೆ ಈಸಿ ಮೆಥಡಿಂದ ಹೇಳ್ಕೊತ ಹೋಗ್ತೀನಿ. ಓಕೆ, ಈಗ ನೋಟಿಫಿಕೇಷನ್ ಏನೇನದ ಅಂತ ನೋಡೋಣ. ಓಕೆ, ಎಸ್ ನೋಟಿಫಿಕೇಷನ್ ನೋಡಿರಿ. ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ಇಂಡಿಯನ್ ಆರ್ಮಿ ಜೋನಲ್ ರಿಕ್ರೂಟ್ಮೆಂಟ್ ಆಫೀಸ್ ಬೆಂಗಳೂರು ಬೇರೆ, ಆಮೇಲೆ ಇದ್ರದ್ದೇನು ಮಂಗಳೂರ್ದು ಬೇರೆ ಅಂತ ಬಿಟ್ಟಿರ್ತಾರೆ. ಇಲ್ಲಿ ಕೇಳ್ರಿ ಏನದ ನೋಡಿರಿ. ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ 12 ಮಾರ್ಚ್ 2025 10 ಏಪ್ರಿಲ್ 2025. ಅಂದರೆ ಇವತ್ತಿನಿಂದ 10 ಏಪ್ರಿಲ್ 2025 ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಅದೇ ರೀತಿ ಆನ್ಲೈನ್ ಎಕ್ಸಾಮ್ ಡೇಟ್, ಆನ್ಲೈನ್ ನೀವು ಎಕ್ಸಾಮ್ ಯಾವಾಗ ಬರೀತೀರಿ ಅಂತಂದ್ರೆ ಜೂನ್ 2025 ಆನ್ವರ್ಡ್ಸ್, ಅಂದರೆ 2025 ಜೂನ್ ನಂತರ. ಇದೇನು ಟೆಂಪ್ರವರಿ ಕೊಟ್ಟ ನೋಡಿ, ಟೆಂಪ್ರವರಿ. ಓಕೆ, ಅದೇ ರೀತಿ ಗೊತ್ತಾತಲ್ಲ ಯಾವಾಗ ಸ್ಟಾರ್ಟ್ ಆಗಿತ್ತು ಅಪ್ಲಿಕೇಶನು. ಇವತ್ತಿಂದ ಎಲ್ಲಿವರೆಗೂ, ಏಪ್ರಿಲ್ 10ರವರೆಗೂ ಅದ. ಎಕ್ಸಾಮ್ ಯಾವಾಗ ಆಗ್ಬೋದು ಅಂತಂದ್ರೆ ಜೂನ್ 2025 ನಂತರನೂ ಆಗಬಹುದು. ಓಕೆ, ಆಮೇಲೆ ಇದು ಅಪ್ಲಿಕೇಶನ್ ಯಾರ್ಯಾರಿಗೆ ಇದು ಆಗುತ್ತೆ ಅಂತಂದ್ರೆ ನೋಡಿರಿ, ಇಲ್ಲಿ ಕೊಟ್ಟಾರೆ ಕರ್ನಾಟಕ, ಕೇರಳ ಆ್ಯಂಡ್ ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ್ ಆ್ಯಂಡ್ ಮಾಹೆ, ಇವುಗಳಿಗೆ ಅಪ್ಲೈ ಆಗುತ್ತೆ. ಓಕೆ, ಎಸ್ ನೆಕ್ಸ್ಟ್ ಮುಂದೆ ಏನದ ನೋಡೋಣ. ಎಸ್ ಏಜು ನೋಡಿರಿ ಏನದ. ಸೋಲ್ಜರ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್ ಇವ್ರಿಗೆ ಏನದಲ್ಲ, ಇವರಿಗೆ 10+2 12th ಆಗಿರಬೇಕು. ಆಮೇಲೆ ಸೈನ್ಸ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಇಂಗ್ಲೀಷ್ ವಿತ್ ಮಿನಿಮಮ್ ಪರ್ಸೆಂಟೇಜ್ ಆಫ್ 40% ಅಗ್ರಿಗೇಟ್. ಓಕೆ, ಆಮೇಲೆ ಪ್ರತಿ ಸಬ್ಜೆಕ್ಟ್ ಒಳಗೆ 40% ಆಗಿರಬೇಕು. ಈ ಥರ ಇದ್ದಾಗ ಅವ್ರ ಏಜ್ ಏನದ ನೋಡಿರಿ, 17 ವರೆಯಿಂದ 23 ಅದ. ಅಂದ್ರೆ ಅವರು 1 ಅಕ್ಟೋಬರ್ 2002 ನಂತರ ಹಾಗೂ 1 ಏಪ್ರಿಲ್ 2008 ಹಿಂದೆ ಬೋರ್ನ್ ಆಗಿರಬೇಕು. ಓಕೆ, ಯಾರ್ದು, ನರ್ಸಿಂಗ್ ಅವ್ರದ್ದು. ಓಕೆ, ಎಸ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪಿಯರ್ ಇನ್ ಅ 12th board exam and waiting declaration of the result are allowed eligible to apply provided they fulfill all other keyword. Such candidate however shall only be selected when they produce the original mark sheet. ಅಂದರೆ ಇವ್ರು ಏನು ಹೇಳತ್ತಾರೆ ನೋಡ್ರಿ, ನೀವು ಆಲ್ರೆಡಿ PUC ಎಕ್ಸಾಮ್ ಬರೆದ್ರಿ, ನಾ ರಿಸಲ್ಟ್ ಸಂಬಂಧ ವೇಟ್ ಮಾಡತ್ತೀನಿ ಅಂಥವ್ರೂ ಕೂಡ ಅಪ್ಲೈ ಮಾಡ್ಬೋದು. ಆದ್ರೆ ನೀವು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ಗೆ ಅಪ್ಲೈ ಆಗ್ಬೇಕಂತಂದ್ರೆ ನೀವು ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಆವಾಗ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ರಿಕ್ರೂಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ ಅವರು. ಓಕೆ, ಎಸ್ ಹಾಂ, ಹೈಟ್ ನೋಡ್ರಿ. ಹೈಟ್ ಏನೇನದ, ಸೌತರ್ನ್ ಯಾವ್ಯಾವು, ಕರ್ನಾಟಕ, ಕೇರಳ, ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ್, ಮಾಹೆ 165 ಸೆಂಟಿಮೀಟರ್, 77 ಸೆಂಟಿಮೀಟರ್ ವಿತ್ 5 ಸೆಂಟಿಮೀಟರ್ ಎಕ್ಸ್ಪೆಂಡೇಷನ್ ಏನು ಚೆಸ್ಟ್. ಓಕೆ, ಎಸ್ ವೇಟ್ ಅಂತೂ ನಿಮ್ದು ಹೈಟ್ ಪ್ರಕಾರ ವೇಟ್ ಅಂತೂ ಇರ್ಬೇಕು. ಅವ್ರು ವೇಟ್ ಚಾರ್ಟ್ ಕೊಟ್ಟಾರ. ಓಕೆ, ನೋಡಿರಿ ನಿಮ್ದು ಎಷ್ಟೆಷ್ಟು ವೇಟ್ ಅದಲ್ಲ. ಅಂದ್ರೆ ನಿಮ್ದು 165 ಅಂತಂದ್ರೆ ಇಲ್ಲದ ನೋಡಿರಿ, 165 ಅಂತಂದ್ರೆ ಎಷ್ಟಿರಬೇಕು, 59. 17 to 21 20 ಇಯರು, ಆಮೇಲೆ 22 1 ಡೇ ಎಕ್ಸ್ಟ್ರಾ ಇದ್ದವ್ರು 30 ಇಯರ್ ಒಳಗೆ ಎಲ್ಲರೂ ಏಜ್ ಕೊಟ್ಟಾರ ಅಷ್ಟು. ಅವ್ರು ಆಲ್ ಏಜಸ್ ವೇಟ್ ಅಂತಂದಾಗ ಇಲ್ಲಿ 165 ಇದ್ದಾಗ ನಿಮ್ದು ಎಷ್ಟಿರಬೇಕು, ಒಂದು 50 kg ನಿಯರ್ ಇರಬೇಕು. ಓಕೆ, ಎಸ್ ರಿಲ್ಯಾಕ್ಸೇಷನ್ನು ಹೈಟು ಯಾರ್ಯಾರಿಗೆ ಹೇಳ್ರಿ, ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರಲ್ಲ, ಎಲ್ಲೆಲ್ಲಿ ಸ್ಪೋರ್ಟ್ಸ್ ಮ್ಯಾನು, ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್ ಆ್ಯಂಡ್ ದೋಸ್ ಹೂ ರಿಪ್ರೆಸೆಂಟೆಡ್ ಡಿಸ್ಟ್ರಿಕ್ಟ್, ಕಾಲೇಜ್, ಸ್ಟೇಟ್, ಯೂನಿವರ್ಸಿಟಿ, ಬೋರ್ಡ್ ಚಾಂಪಿಯನ್ಶಿಪ್ ಒಳಗೆ ಯಾರ್ಯಾರು ನಿಮ್ಮ
ಭಾಗವಹಿಸಿ ನಿಮ್ಗೆ ಸರ್ಟಿಫಿಕೇಟ್ ಇರ್ತವಲ್ಲ ಅವರಿಗೆ ಹೈಟ್ ಒಳಗೆ 2 ಸೆಂಟಿಮೀಟ್ರು, ಚೆಸ್ಟ್ ಒಳಗೆ 3, ವೆಯ್ಟ್ ಒಳಗೆ 5 ರಿಲ್ಯಾಕ್ಸೇಷನ್ ಅದ. ನೆಕ್ಸ್ಟ್ ಇವು ಸ್ಪೆಷಲ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಗಿವನ್ ಬಿಲೋ ಅಪ್ಲೈ ದ ಫಾಲೋವಿಂಗ್ ಅಂತಂದ್ರೆ ಇವು ಹೈಟು ವೆಯ್ಟ್ ನಿಮ್ಗೆ ಗೊತ್ತದವ ಆಲ್ಮೋಸ್ಟು. ಏಕೆ ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆಲ್ಲ ಮಾರ್ಕ್ಸ್ ಇರ್ತಾವೆ, ಇವೆಲ್ಲ ಬೇಡಕ್ಕಿಲ್ಲ. ಹಾಂ ಸರ್ ನಮ್ದು NCC ಸರ್ಟಿಫಿಕೇಟ್ ಅದ ಸರ ಅಂತಿರಲ್ಲ, ಇಲ್ಲಿ ನೋಡಿ ಈ NCC ಸರ್ಟಿಫಿಕೇಟ್ ಎ ಇತ್ತಂದ್ರೆ 5 ಮಾರ್ಕ್ಸು, ಬಿ ಇತ್ತಂದ್ರೆ 10 ಮಾರ್ಕ್ಸು, ಸಿ ಇತ್ತಂದ್ರೆ 15 ಮಾರ್ಕ್ಸ್ ನೋಡಿರಿ. ಅದೇ ರೀತಿ ಆ NCC ಸಿ ಸರ್ಟಿಫಿಕೇಟ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ದ ರಿಪಬ್ಲಿಕ್ ಡೇ ಪೆರೇಡ್ ಒಳಗೆ ಮಾಡಿದ್ರಂದ್ರೆ 20 ಮಾರ್ಕ್ಸ್ ಅದ ನೋಡಿರಿ. NCC ಸರ್ಟಿಫಿಕೇಟ್ ಬಗ್ಗೆ ಭಾಳ ಕೇಳ್ತಿದ್ರಿ, ಇದು ನೋಡಿರಿ ಇಂಪಾರ್ಟೆಂಟು, ನೆನಪಿಟ್ಟುಕೋರಿ. ಯಾರ್ಯಾರು ಅದಲ್ಲ ಅವರಿಗೆಲ್ಲ ಯೂಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಹೇಳ್ಯಾರವರು. ಆಲ್ ಕ್ಯಾಂಡಿಡೇಟ್ಸ್ ಟು ಲಾಗ್ ಜಾಯಿನ್ ಇಂಡಿಯನ್ ಆರ್ಮಿ ಒಳಗೆ ಹೋಗ್ರಿ, ಸ್ಟೇಟಸ್ ಚೆಕ್ ಮಾಡಿರಿ, ಕ್ರಿಯೇಟ್ ದೇರ್ ಪ್ರೊಫೈಲ್ ಮಾಡಿರಿ, ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿರಿ. ಎಲ್ಲಿವರೆಗೂ ಇವತ್ತಿನಿಂದ ಮಾರ್ಚ್ 12ರಿಂದ ಏಪ್ರಿಲ್ 10ರವರೆಗೂ ನಿಮ್ಗೆ ಡೇಟ್ ಅದ. ಎಕ್ಸಾಮ್ ಫೀ ಎಷ್ಟು ಅದ ನೋಡಿರಿ, 250 ರೂಪಾಯಿ ಅದ ನೋಡಿರಿ, 250 ರೂಪಾಯಿ ಅದ ಫೀಸ್. ಓಕೆ ನೆಕ್ಸ್ಟ್ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಿರಿ, UPI ಮಾಡಿರಿ, ಹೆಂಗೆ ಮಾಡ್ತೀರಿ ಮಾಡಿರಿ ಅಂತಂದಾರ. ಮತ್ತೇನು ಇಂಪಾರ್ಟೆಂಟು ನೋಡೋಣ. ಆಧಾರ್ ಕಾರ್ಡು ಕಂಪಲ್ಸರಿ, ಆಧಾರ್ ಕಾರ್ಡ್ ನಿಮ್ಮದು ಕರೆಕ್ಟಾಗಿ ಮೆನ್ಷನ್ ಮಾಡಿರಿ, ನೇಮು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡ್ರಿ. ಆನ್ಲೈನ್ ಅಪ್ಲಿಕೇಶನ್ದಾಗ ಕುಂತಾಗ ಮುಂದೆ ಕೂತ್ಕೊಂಡು ಹಾಕ್ರಿ ಅಪ್ಲಿಕೇಶನು, ಅವ್ರಿಗೆ ಕೊಟ್ಟು ಹಾಕ್ರಿ, ನಾ ಆಮೇಲೆ ಬರ್ತೀನಿ ಅಂತ ಹೇಳಿದ್ರೆ ಏನೇ ಮಿಸ್ಟೇಕ್ ಮಾಡಿದರೂ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ ಬಂತು ನೋಡಿರಿ, ಲ್ಯಾಂಗ್ವೇಜಸ್. ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ 13 ಲ್ಯಾಂಗ್ವೇಜಸ್. ಪ್ರತಿ ಸಲ ಇಂಗ್ಲೀಷ್ನಾಗಿತ್ತಲ್ಲ, ಈ ಸಲ 13 ಲ್ಯಾಂಗ್ವೇಜಸ್ ಮಾಡ್ಯಾರ. ಯಾವುದದು? ಒಂದು ಇಂಗ್ಲೀಷ್, ಹಿಂದಿ, ಮಲಯಾಳಂ, ಕನ್ನಡ ಐತೆ ನೋಡ್ರಿ ನಮ್ಮದು ಕನ್ನಡ. ಈ ಕನ್ನಡದೊಳಗೂ ನೀವು ಬರೀಬೋದು ಅಂದರೆ ನಿಮ್ಮ ಕ್ಲಾಸು ಕನ್ನಡದಾಗ ಮಾಡಬೇಕು. ಓಕೆ ಕನ್ನಡದಾಗ ಮಾಡ್ತೀನಿ, ಡೋಂಟ್ ವರಿ. ತಮಿಳು, ತೆಲುಗು, ಪಂಜಾಬಿ, ಒಡಿಯಾ, ಬಂಗಾಲಿ, ಉರ್ದು, ಗುಜರಾತ್, ಮರಾಠಿ ಆ್ಯಂಡ್ ಆಸಾಮಿ, ಇಷ್ಟು 13 ಭಾಷೆಗಳಲ್ಲಿ ನೀವು ಎಕ್ಸಾಮನ್ನು ಬರಿಬೋದು ಅಂತ ಈ ಸಲ ಮಾಡ್ಯಾರ. ನೆಕ್ಸ್ಟು ಸರ್ ಕ್ವಶನ್ಸ್ ಎಷ್ಟಿರ್ತಾವೆ, ಮಾರ್ಕ್ಸ್ ಎಷ್ಟಿರ್ತಾವೆ? ಹೌದಾ, ಕ್ವಶನ್ಸ್ ಎಷ್ಟಿರ್ತಾವೆ, ಮಾರ್ಕ್ಸ್ ಎಷ್ಟಿರ್ತಾವೆ? ಇಲ್ಲಿ ನೋಡಿ 50 ಕ್ವಶನ್ಸ್ 1 ಅವರ್, 1 ತಾಸು ಇರುತ್ತೆ. 100 ಕ್ವಶನ್ಸ್ ಇನ್ 2 ಅವರ್ಸ್. ಓಕೆ ಆ್ಯಸ್ ಪರ್ ಕ್ಯಾಟಗರಿ ಅಪ್ಲಿಕೇಶನ್, ಯಾವ್ಯಾವ ಕ್ಯಾಟಗರಿಗೆ ನೀವು ಯಾವ್ಯಾವ ಇದಕ್ಕೆ ಅಪ್ಲೈ ಮಾಡಿರ್ತಿರಲ್ಲ ಅದಕ್ಕೋಸ್ಕರ. ಓಕೆ 50 ಕ್ವಶನ್ ಇದ್ದು ಅಂದ್ರೆ ಅದು 1 ತಾಸು, 100 ಕ್ವಶನ್ ಅಂದರೆ 2 ತಾಸು. ಓಕೆ ನೆಕ್ಸ್ಟ್ ಈ ಥರ ನೋಟಿಫಿಕೇಷನಲ್ಲಿ ಎಲ್ಲ ಕೊಟ್ಟಾರ. ಡಾಕ್ಯುಮೆಂಟ್ ಒಳಗೆ ನೋಡಿರಿ, ಅಡ್ಮಿಟ್ ಕಾರ್ಡು, ಫೋಟೋಸ್ ಇರಬೇಕು. ಎಷ್ಟು ಫೋಟೋ ನೀವು ಹೋಗುವಾಗ ಅಲ್ಲಿದ್ದು ಕೇಳ್ತಾರೋ, ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಸ್ ರಿಕ್ವೈರ್ಮೆಂಟ್ ಏನೇನು ಕೇಳ್ತಾರೆ ನೋಡಿರಿ. ಅಡ್ಮಿಟ್ ಕಾರ್ಡು, ಫೋಟೋ 20 ಇರಬೇಕು. ಎಜುಕೇಷನ್ ಸರ್ಟಿಫಿಕೇಟ್ ಏನೇನು ನೀವು ಅಲ್ಲಿ ಐತಂದಿರ್ತಾರೆ ಅದೆಲ್ಲ ಡೊಮೇನ್ ಸೇಲ್ ಇರಬೇಕು. ಕಾಸ್ಟ್ ಸರ್ಟಿಫಿಕೇಟ್ಸು, ರಿಲಿಜನ್ ಸರ್ಟಿಫಿಕೇಟು, ಪೊಲೀಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಇವೆಲ್ಲವೂ ಕೂಡ ಅನ್ಮ್ಯಾರಿಡು ರಿಲೇಷನ್ಶಿಪ್ ಸರ್ಟಿಫಿಕೇಟ್ ನಿಮ್ದು ಇತ್ತಂದ್ರೆ ತೊಗೋರಿ. ಇವೆಲ್ಲ ನಿಮ್ಗೆ ಲಾಸ್ಟಿಗೆ ನಾನು ನಿಮ್ಮ ಫಿಸಿಕಲ್ ಬಂದಾಗ ನಾನು ಹೇಳ್ತೀನಿ. ಮತ್ತು NCC ಸರ್ಟಿಫಿಕೇಟ್ ಇವೆಲ್ಲ ನೀವೇನು ಮಾಡ್ಬೇಕು ರೀ, ಒಯ್ಬೇಕು. ನೆಕ್ಸ್ಟು ಇಲ್ಲಿ ಅದ ನೋಡಿರಿ, ಏನು ಫಿಸಿಕಲ್ ಫಿಟ್ನೆಸ್ಸು ಕ್ಯಾಂಡಿಡೇಟ್ ಬೇಸ್ಡ್ ಆನ್ ಬಿಲೋ ಡ್ಯೂರಿಂಗ್ ದ ಫೇಸ್ 2 ಒಳಗೆ ನಿಮ್ದು ಏನೇನೈತಲ್ಲ ಫಿಸಿಕಲ್ 1.6 ಕಿಲೋಮೀಟರ್ ರನ್ನಿಂಗು, ಆಮೇಲೆ ಪುಲ್ಅಪ್ಸು, ಈ ಥರ ಎಲ್ಲ ಅದಾವೆ. ಓಕೆ ಇದು ಬೆಂಗಳೂರು ಒಂದು ರೀಜನ್ ಒಳಗೆ ಕೊಟ್ಟಂತಹ ಒಂದು ನೋಟಿಫಿಕೇಷನ್. ಓಕೆ ಇನ್ನು ಮಂಗಳೂರೊಳಗೆ ಏನೇನದ? ಓಕೆ ಎಸ್ ರಿಕ್ವೈರ್ಮೆಂಟ್ ಆಫೀಸ್ ಮಂಗಳೂರು ಎಲ್ಲ ಸೇಮ್ ಇರುತ್ತೆ. ಸ್ವಲ್ಪ ಏನಾದರೂ ವೇರಿ ಚೇಂಜಸ್ ಕೊಟ್ಟಾರಂತಂದ್ರೆ ಅವರು ಮೋಸ್ಟ್ಲಿ ಸಪ್ರೇಟಾಗಿ ಕೊಟ್ಟಾರಂದ್ರೆ ಏನು ಚೇಂಜಸ್ ಇರ್ಬೋದು ಅಂಥೇಳಿ ನಾನು ಎರಡು ನಿಮಗೆ ನೋಟಿಫಿಕೇಷನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ ಎಸ್ ಇದು ಕೂಡ ಇಲ್ಲಿ ಕೂಡ ಹೇಳ್ಯಾನ ನೋಡಿರಿ, ಏನಂತ ಹೇಳ್ಯಾನ, 12 ಮಾರ್ಚಿನಿಂದ ಏಪ್ರಿಲ್ 2010ರವರೆಗೆ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ. ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ರೀ? ಜೂನು 2025 ಆನ್ವರ್ಡ್ಸು ಟೆಂಪ್ರವರಿಲಿ ಹೇಳ್ಯಾನ. ಓಕೆ ನೆಕ್ಸ್ಟು ಅಪ್ಲಿಕೇಶನ್ ಈ ಮಂಗಳೂರು
ಏರೋ ಅಂತಂದರೆ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ, ಅಲ್ಲಿ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತ ನಾ ಹೇಳಿದ್ದೆ. ಈ ಮಂಗಳೂರು ಏರೋ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಬಾಗಲಕೋಟ್, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಇದು ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಎಲ್ಲ ಡಿಸ್ಟ್ರಿಕ್ದವ್ರಿಗೆ ಅಪ್ಲೈ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟು ಅಗ್ನಿವೀರ್ ಜನರಲ್ ಡ್ಯೂಟಿ. ಅವ್ರಿಗೆ ಏನು ಏಜ್ ಅದ, 10th ಪಾಸ್ 45% ಮಿನಿಮಮ್ ಅಗ್ರಿಗೇಟ್ ಆಗಿರಬೇಕು, 17 ವರಿಂದ 21 ಇವ್ರದ್ದು ಆಗಿರ್ಬೇಕು. ಯಾರ್ದು ಜೆ ಡಿದವ್ರದ್ದು. ಅದೇ ರೀತಿ ಟೆಕ್ನಿಕಲ್ದವ್ರನ್ನವ್ರಿಗೆ ಅವ್ರದ್ದು ಸೇಮ್ 17 ವರಿಂದ 21, ಆದರೆ ಅವ್ರದ್ದು PUC ಆಗಿರಬೇಕು. ಸೈನ್ಸ್ ಮತ್ತು ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲೀಷ್ ಎಲ್ಲವೂ ಇರಬೇಕು. ಓಕೆ, ದೆನ್ ನೆಕ್ಸ್ಟ್ ನೋಡಿ, ಏನು ಕ್ಲರ್ಕ್, ಸ್ಟೋರ್ ಕೀಪರು, ಟೆಕ್ನಿಕಲ್ ಇವ್ರದ್ದು 10+2 ಆಗಿರಬೇಕು, 17 ವರಿಂದ 21, ಎಲ್ಲರಿಗೂ ಏಜ್ ಕರೆಕ್ಟ್ ಸೇಮ್ ಅದ. ಅಗ್ನಿವೀರ್ ಟ್ರೇಡ್ ಮ್ಯಾನ್ ಈ ಸಲ ಏನು ಹೆಚ್ಚು ಮಾಡಿಲ್ಲ, 17 ವರಿಂದ 21. ನೆಕ್ಸ್ಟು ಅಗ್ನಿವೀರ್ ಟ್ರೇಡ್ ಮ್ಯಾನ್ 10th ಬೇರೆ 8th ಬೇರೆ, ಇವರಿಗೂ ಕೂಡ ಎಷ್ಟದ 17 ವರಿಂದ 21 ಅದ. ಓಕೆ, ಹಾಂ, ಹೈಟು ನಿಮ್ಗೆ ಗೊತ್ತದ ಎಲ್ಲದಕ್ಕೂ. ಆದ್ರೆ ಅಗ್ನಿವೀರ್ ಜನರಲ್ ಡ್ಯೂಟಿ ಐತಲ್ಲ ಇವರಿಗೆ 165, ಆಮೇಲೆ ಇವ್ರದ್ದು 70, ಎಲ್ಲರಿಗೂ ಚೆಸ್ಟ್ ಸೇಮ್ 77+5. ಅಗ್ನಿವೀರ್ ಟೆಕ್ನಿಕಲು 165, ಅಗ್ನಿವೀರ್ ಟ್ರೇಡ್ ಮ್ಯಾನು 166, ಇದು ಟ್ರೇಡ್ ಮ್ಯಾನ್ 66, ಕ್ಲರ್ಕ್ ಏನೈತೆ 162, ಅವ್ರಿಗೆ ಕಡಿಮೆ ಅದ. ಓಕೆ, ಎಸ್. ರಿಲ್ಯಾಕ್ಸೇಷನ್ ಅದು ಸೇಮ್ ಅದ. ಓಕೆ, ನೆಕ್ಸ್ಟು ಮತ್ತೇನಿದೆ, ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಮಾರ್ಕ್ಸ್ ಹೆಂಗೆ ಬರ್ತಾವೆ ಅಂತ ಕೊಟ್ಟಾರ ಅವರು. ಸ್ಪೋರ್ಟ್ಸ್ ಮ್ಯಾನ್ ಯಾರಿದಾರಲ್ಲ ಅವ್ರಿಗೆ ನೀಟಾಗಿ ಈ ಚಾರ್ಟನ್ನು ಅರ್ಥ ಮಾಡ್ಕೋರಿ. ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎಲ್ಲ ಥರದ ಮಾರ್ಕ್ಸು ಇನ್ಕ್ಲೂಡ್ ಆಗುತ್ತೆ. NC ಸರ್ಟಿಫಿಕೇಟ್ ಇನ್ಕ ಹೇಳಿದ್ನಲ್ಲ ಅದೇ ರೀತಿ ಅದ ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸು ಅಂತೇಳಿ. ಓಕೆ, ಎಸ್. ನಿಮ್ಮ ಸ್ಯಾಲ್ರಿ ಎಷ್ಟೆಷ್ಟು ಬರುತ್ತೋ ಏನು ಎಲ್ಲ ಅವರು ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡಿ. 1st ಇಯರ್ ಟು 4th ಇಯರ್ವರೆಗೂ ಏನೇನಾಗುತ್ತೆ. ಓಕೆ, ಸ್ಕಿಲ್ ಸರ್ಟಿಫಿಕೇಟು. ಓಕೆ, ಇವೆಲ್ಲವೂ ನಿಮ್ಗೆ ಏನಪ್ಪ ಫಸ್ಟ್ ನೀವು ಏನು ಮಾಡಬೇಕು, ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಡು ಎಕ್ಸಾಮ್ ಬರಿಬೇಕು. ಇಲ್ಲಿ 12 ಐತಿ, 10 250 ಫೀಸ್ ಅದ. ಆಮೇಲೆ ಎಷ್ಟು ಟೋಟಲ್ ಎಷ್ಟು ಭಾಷೆ ಒಳಗೆ ಬರಿಬೋದು ರೀ, 13 ಭಾಷೆ. ನೆನಪಿಟ್ಕೋರಿ, ಅದನ್ನು ಮೇನ್ ನೆನಪಿಟ್ಕೋರಿ. ಕನ್ನಡದಾಗ ಐತಿ ಇವತ್ತು ನಾ ಏನರೇ ಮಾಡಬೇಕು ಅಂತೇಳಿ. ಕಾಂಪಿಟೇಷನ್ ಹೆಂಗೆ ಆಗುತ್ತೆ ಅಂದ್ರೆ ಈ ಸಲ ಹೆವಿ ಆಗತ್ತೆ ನೋಡು ಅಂತ್ರಿ. ಕನ್ನಡದೊಳಗೆ ಐತೆ ಅಂತಂದ್ರೆ ಎಲ್ಲ ಕಬ್ಬು ಕಡಿಯವ ಹಾಕತಾನ, ಇದಕ್ಕೆ ನೋಡೇ ಬರೋನು ಒಂದು ಸಲ ಅಂತೇಳಿ, ಹೌದಿಲ್ಲ? ಎಸ್, ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀರಿ, ನೀವು ಎಫರ್ಟ್ ಹಾಕಿದ್ರೆ ನೀವು ಕಂಪಲ್ಸರಿ ಹೋಗ್ತೀರ ಅಷ್ಟೇ. ಓಕೆ, ಎಸ್. 50 ಕ್ವಶನು ಈ ರೀತಿ ಅಗ್ನಿವೀರ್ ನೋಟಿಫಿಕೇಷನ್ ಆಗ್ಯದ. ಓಕೆ, ಇನ್ನು ಮುಂದೆ ಕಂಟಿನ್ಯೂ ಆಗಿ ನೋಟಿಫಿಕೇಷನ್ ಅಂತೂ ಆಗ್ಯದ. ಓಕೆ, 2025 ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಇವತ್ತಿಂದ ಏನು ಏಪ್ರಿಲ್ ಇದು 25, ಏಪ್ರಿಲ್ 10ರವರೆಗೂ ನಿಮ್ಮದು ಅಪ್ಲಿಕೇಶನ್ ಸ್ಟಾರ್ಟ್ ಅದ. ಅದೇ ರೀತಿ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾನು ಕ್ಲಾಸಸ್ ಮಾಡ್ತೀನಿ, 100% ಕನ್ನಡದಾಗ ಮಾಡ್ತೀನಿ. ಡೋಂಟ್ ವರಿ, ಸಿಲೆಬಸ್ ಪ್ರಕಾರ ಏನೇನದಲ್ಲ ಟಾಪಿಕ್ ವೈಸ್ ಮಾಡ್ತೀನಿ. ಮತ್ತೇನಾದರೂ ನಿಮ್ಗೆ ಬೇಕಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ, ನಿಮ್ಗೆ ಆ ರೀತಿ ನಾನು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸಿಕ್ಕಾಪಟ್ಟೆ ನನ್ನ ಹತ್ರ ಮಾಡಲ್ ಕ್ವಶನ್ ಬರ್ತವೆ 2023, 24, 22, 21 ಅವುಗಳನ್ನೆಲ್ಲ ಡಿಸ್ಕಷನ್ ಮಾಡೋಣ. ನಿಮಗೆ ಒಂದು ಈ ಸಲ ಏನು ಮಾಡಬೇಕು, ಆರ್ಮಿ ಡ್ರೆಸ್ ಹಾಕ್ಕೊಂಡು 2025ರಲ್ಲಿ ನೀವು ಜಾಯಿನ್ ಆಗಲೇಬೇಕು. ಓಕೆ, ಡನ್. ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.